ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಮಿಲಿಂದ ಮತ್ತು ನಾಗಸೇನನ ನಡುವೆ ತಮ್ಮ ವಯಸ್ಸಿನ ಬಗ್ಗೆ ಚರ್ಚೆ ನಡೆಯುತ್ತೆ. ಅಲ್ಲಿ ಬಂತೆ ನಾಗಸೇನ ನನಗಿನ್ನು 7 ವರ್ಷ ಅಂತ ಹೇಳ್ತಾನೆ. ಅದು ತಾವು ನೋಡಿರ್ತೀರ. ಅದರ ಹಿಂದೆ ದೇಹಾಭಿಮಾನ ಸಂಬಂಧಪಟ್ಟಂಗೆ ಮಿಲಿಂದ ಮತ್ತು ನಾಗಸೇನನ ನಡುವೆ ಚರ್ಚೆ ಆಗಿರುತ್ತೆ. ತದನಂತರ ದೀಕ್ಷಾ ನಂತರ ಮನುಷ್ಯ ಮತ್ತೆ ಹುಟ್ಟುತ್ತಾನೆ, ದ್ವಿಜನಾಗ್ತಾನೆ. ಆ ದೀಕ್ಷೆ ಪಡೆದ ನಂತರ ಅವನಿಗೆ ಮತ್ತೆ ಹೊಸ ಜನ್ಮದಿಂದ ಮತ್ತೆ ಆಯಸ್ಸು ಮತ್ತೆ ಕೌಂಟ್ ಆಗತ್ತೆ. ಅವ್ನು 30 ವರ್ಷ ವಯಸ್ಸಿಗೆ ದೀಕ್ಷೆ ಆಗಿದ್ರುವೆ ಆತ ದೀಕ್ಷೆ ಪಡೆದ ನಂತರ ಮತ್ತೆ ಅಲ್ಲಿಂದ ಹೊಸದಾಗಿ ಹುಟ್ಟುವುದರಿಂದ ಅಲ್ಲಿಂದ ಮತ್ತೆ 1 ವರ್ಷ 2 ವರ್ಷ ನಂಗೆ ಎಷ್ಟು ವರ್ಷ ಕೇಳಿದ್ರೆ ನಂಗೆ 7 ವರ್ಷ ಅಂದ್ರೆ ದೀಕ್ಷೆ ಪಡೆದ 7 ವರ್ಷ ಆಗಿದೆ ಅನ್ನೋ ಅರ್ಥದಲ್ಲಿ ಅಲ್ಲಿ ನಾಗಸೇನತನಿಗೆ 7 ವರ್ಷ ಅಂತ ಹೇಳ್ಕೊತಾನೆ. ಈ ರೀತಿ ಸಂವಾದ ನಡೆದಿದೆ. ತದನಂತರ ಮುಂದೆ ಸಂವಾದ ಈ ರೀತಿ ಇರುತ್ತೆ. ಬಂತೆ, ತಾವು ನನ್ನೊಡನೆ ಶಾಸ್ತ್ರಾರ್ಥ ಮಾಡುವಿರೇನು? ಮಹಾರಾಜ, ಒಂದು ವೇಳೆ ತಾವು ಪಂಡಿತರಂತೆ ಶಾಸ್ತ್ರಾರ್ಥ ಮಾಡಿದರೆ ಖಂಡಿತವಾಗಿಯೂ ನಾನು ಭಾಗವಹಿಸುತ್ತೇನೆ. ಆದರೆ ರಾಜರಂತೆ ಶಾಸ್ತ್ರಾರ್ಥ ಮಾಡಿದರೆ ಸಾಧ್ಯವಿಲ್ಲ. ಬಂತೆ, ಪಂಡಿತರು ಹೇಗೆ ಶಾಸ್ತ್ರಾರ್ಥ ಮಾಡುತ್ತಾರೆ? ಪಂಡಿತರ ಶಾಸ್ತ್ರಾರ್ಥದಲ್ಲಿ ಒಬ್ಬನು ಮತ್ತೊಬ್ಬನನ್ನು ತರ್ಕದಿಂದ ಕಟ್ಟಿಹಾಕುತ್ತಾನೆ, ಒಬ್ಬ ಮತ್ತೊಬ್ಬನನ್ನು ನಿಗ್ರಹ ಮಾಡುತ್ತಾನೆ. ತರ್ಕದಿಂದ ಒಬ್ಬನು ಮತ್ತೊಬ್ಬನನ್ನು ಕಟ್ಟಿಹಾಕಿದರೆ ಅವನು ತರ್ಕದಿಂದಲೇ ಅದನ್ನು ಬಿಡಿಸಿಕೊಳ್ಳುತ್ತಾನೆ. ಒಬ್ಬನು ತರ್ಕವನ್ನು ಮಂಡಿಸಿದರೆ ಮತ್ತೋರ್ವನು ಅದನ್ನು ಖಂಡಿಸುತ್ತಾನೆ. ಇಷ್ಟೆಲ್ಲ ಅವರ ನಡುವೆ ನಡೆದರೂ ಯಾರೊಬ್ಬರು ಪರಸ್ಪರ ಕೋಪಗೊಳ್ಳುವುದಿಲ್ಲ. ಇಲ್ಲಿ ಮುಖ್ಯವಾಗಿ ನೋಡೋಣ, ಹಿಂದೆ ಈಗಾಗಲೇ ಅವರಿಬ್ಬರ ಮಧ್ಯ ಪ್ರಶ್ನೋತ್ತರಗಳಾಗಿದೆ. ಆದ್ರೆ ಮತ್ತಿಲ್ಲಿ ಶಾಸ್ತ್ರಾರ್ಥ ಮಾಡ್ತೀರಾ ಅಂತ ಕೇಳ್ತಾನೆ ರಾಜ. ಅಂದ್ರೆ ಇಷ್ಟೊತ್ತು ಆಗಿದ್ದು ಶಾಸ್ತ್ರಾರ್ಥ ಅಲ್ಲ, ಆದ್ರೆ ಎಷ್ಟು ಜ್ಞಾನಿ ನಾಗಸೇನ ಯಾವ ರೀತಿಯ ಜ್ಞಾನಿಯಾಗಿದ್ದಾನೆ ಅಂತ ತನಗೂ ಗೊತ್ತಾಗಬೇಕು, ಸಭಿಕರಿಗೂ ಗೊತ್ತಾಗಬೇಕು ಅಂತ ಮೊದಲು ಅವರಿಬ್ಬರ ಮಧ್ಯ ತಮ್ಮನ್ನ ತಾವು ಹೊರಹಚ್ಚಿ ನೋಡಿಕೊಳ್ಳುವಂತಹ ಸಂವಾದ ಆಗತ್ತೆ. ಈಗ ಹೌದಪ್ಪ, ಈತ ಮಹಾನ್ ಜ್ಞಾನಿ, ಇಂಥವನ ಹತ್ರ ನಾವು ಶಾಸ್ತ್ರಾರ್ಥ ಮಾಡಬೇಕು ಅಂದ್ರೆ ಯಾರ ಜೊತೆ ವಾದ ಮಾಡುತ್ತಿದ್ದೀವಿ ಎನ್ನುವುದು ನಮಗೆ ಗೊತ್ತಿರಬೇಕು. ಎದುರುಗಡೆ ಇರುವ ವ್ಯಕ್ತಿ ನಾನು ಕಲಿಯೋದಕ್ಕೆ ಸಾಧ್ಯ ಇದೆಯಾ ನೋಡಿ ಅವನ ಜೊತೆ ವಾದ ಮಾಡ್ಬೇಕು. ಇವತ್ತು ಸಾಮಾನ್ಯ ಏನಾಗತ್ತೆ, ನಮಗಿಂತ ಕಡಿಮೆ ಜ್ಞಾನ ಇದ್ದಾರೆ ಅವ್ರ ಮುಂದೆ ವಾದಕ್ಕೆ ಹೋಗ್ಬಿಡ್ತೀವಿ. ಅಥವಾ ಇವನೇನ್ ಪಂಡಿತ, ನಾನ್ ತೋರಿಸಿ ನಾನೆಂತ ಪಂಡಿತ ಅಂತ ನಾವು ವಾದಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿ ವಾದ ಹೊಕ್ಕನೆ ವಿವಾದ ಆಗ್ಬಿಡುತ್ತೆ. ಆದ್ರೆ ನಿಜವಾಗ್ಲೂ ನಾವು ಯಾರ ಜೊತೆ ವಾದ ಮಾಡಬೇಕು, ಶಾಸ್ತ್ರದ ಅರ್ಥವನ್ನು ಯಾರ ಜೊತೆ ಪಡ್ಕೋಬೇಕು ಅಂದ್ರೆ ನಮಗಿಂತ ತಿಳಿದವರ ಜೊತೆಗೆ ನಾವು ಪ್ರಶ್ನೆ ಮಾಡಿಕೊಳ್ಳುತ್ತಾ ಅಲ್ಲಿ ಉತ್ತರವನ್ನ ಪಡಿಬೇಕು. ನಮಗಿಂತ ಕಡಿಮೆ ಜ್ಞಾನ ಇರೋ ಜೊತೆಗೆ ಅವನು ಪ್ರಶ್ನೆ ಮಾಡಿ ಅಥವಾ ನನಗಿಂತ ವಿರುದ್ಧವಾದ ಜ್ಞಾನ ಇರೋ ಜೊತೆಗೆ ನಾನು ವಾದಕ್ಕಿಳಿದು ಜಕಮಕ್ಕಿನಲ್ಲಿ ಹೋಗುವಂಥದ್ದು, ಜಗಳಕ್ಕೆ ಹೋಗುವಂಥದ್ದು, ನಂದೇ ಹೆಸರಿಂದ ವಿತ್ತಂಡ ಮಾಡೋದು, ಅನವಶ್ಯಕ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಒಂದು ಹೇಳದೆಯೇ ಹೇಳುತ್ತಿದ್ದಾರೆ. ಅದೇನು ಅಂತಂದ್ರೆ, ನಾವು ಒಬ್ಬರ ಜೊತೆಗೆ ವಾದಕ್ಕೆ ಹೋಗಬೇಕು ಅಂದ್ರೆ, ಆತನ ಜ್ಞಾನದ ಮಟ್ಟ ಯಾವ ರೀತಿ ಇದೆ, ಆತ ಯಾವ ಸಂಸ್ಕಾರದಿಂದ ಬಂದಿದ್ದಾನೆ ನೋಡಿ, ಅವನ ಜೊತೆ ವಾದ ಮಾಡೋದು ಉತ್ತಮನ ಇಲ್ವಾ? ಅವನ ಜೊತೆ ವಾದ ಮಾಡೋದ್ರಿಂದ ಅದು ಆರೋಗ್ಯಕರವಾಗಿರುತ್ತಾ? ಅದರಿಂದ ನನಗೆ ಮತ್ತೆ ಅವನಿಗೆ ಜ್ಞಾನ ಸಿಗುತ್ತಾ? ಉತ್ತರ ಸಿಗುತ್ತಾ? ಇದನ್ನ ನಾವು ಪರಿಗಣಿಸಿ ನಂತರ ನಾವು ವಾದಕ್ಕಿಳಿಬೇಕು ಅನ್ನೋದು ಇಲ್ಲಿ ನಮ್ಗೆ ಮೇಲಿಂದ ನಮ್ಗೆ ಸೂಕ್ಷ್ಮವಾಗಿ ಹೇಳ್ಕೊಡ್ತಾ ಇದ್ದಾನೆ. ಮುಂಚೆ ಆಗಿದ್ದು ಒಬ್ಬರನ್ನೊಬ್ರು ಹೊರಹಚ್ಚಿ ನೋಡ್ಕೊಂಡಿದ್ದು, ತದನಂತರ ಈಗ ಶಾಸ್ತ್ರಾರ್ಥ ಮಾಡೋಣವಾ ಅಂತ ಅಪ್ಪಣೆ ಕೇಳ್ತಾ ಇದ್ದಾನೆ. ಇದಕ್ಕೆ ಮತ್ತೆ ಇಲ್ಲಿ ನಾಗಸೇನ ಎಷ್ಟು ಸೊಗಸಾಗಿ ಹೇಳ್ತಾನೆ ನೋಡಿ. ನೀವು ರಾಜನ್ ತರ ನೀವು ಶಾಸ್ತ್ರಾರ್ಥ ಮಾಡಂಗ್ ಬೇಡ, ಪಂಡಿತನ್ ತರ ಮಾಡ್ಬೇಕು. ಪಂಡಿತ ಅಂದ್ರೆ ಒಂದು ವಿಷಯದಲ್ಲಿ ಅವನು ಪಂಟನಾಗಿರುವುದು, ಅದರಲ್ಲಿ ಅವನು ಮಾಸ್ಟರಿ ಹೊಂದಿದ್ದಾನೆ. ಪಂಡಿತ ಅಂದ್ರೆ ಬರೀ ಪುಸ್ತಕ ಓದೋನಲ್ಲ, ಅದ್ರ ಬಗ್ಗೆ ಅವನಿಗೆ ಅದರ ಅರ್ಥ ತನಗೆ ದಕ್ಕಿದೆ. ಒಂದು ಗ್ರಂಥವನ್ನ ಓದಿದ್ದಾನೆ, ಗುರು ಮಾರ್ಗದಲ್ಲಿ ನಡೆದಿದ್ದಾನೆ, ಯೋಗ ಮಾರ್ಗದಲ್ಲಿ ನಡೆದಿದ್ದಾನೆ. ಅದನ್ನ ಆತ ದಕ್ಕಿಸಿಕೊಂಡಿದ್ದಾನೆ, ಸತ್ಯವನ್ನ ಕಂಡಿದ್ದಾನೆ, ಆತ ಪಂಡಿತ. ಅಂತಹ ಪಂಡಿತನ ರೀತಿ ಮಾಡೋದಾದ್ರೆ ಅಥವಾ ನನಗೆ ಶಾಸ್ತ್ರಜ್ಞಾನ ಇದೆ ಒಂದಷ್ಟು, ಒಂದು ಧರ್ಮದ್ದೋ ಅಥವಾ ಒಂದು ಗ್ರಂಥಗಳದ್ದೋ ಯೋಗ ಮಾರ್ಗದ್ದೋ ನನಗೆ ಅದರ ಅಧ್ಯಯನ ಇದೆ, ನನಗೆ ಅದ್ರ ಬಗ್ಗೆ ವಿಷಯದ ಬಗ್ಗೆ ಪೂರ್ತಿ ಹಿಡಿತ ಇದೆ, ಅವನಿಗೆ ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ಆ ರೀತಿಯವನು ಪಂಡಿತ ಅಂತ ಪರಿಗಣಿಸಬಹುದು. ಅಂತಹ ಪಂಡಿತನ ಜೊತೆ ಬೇಕಾದ್ರೆ ನಾನು ವಾದ ಮಾಡ್ತೀನಿ, ರಾಜನ ಜೊತೆ ವಾದ ಮಾಡಲ್ಲ. ಯಾಕೆಂದ್ರೆ ಅವನ್ ಹೇಗೆ ನೀನು ಜ್ಞಾನಿನೋ ಇಲ್ವೋ ಅಂತ ತಿಳಿದು ನಂತರ ವಾದಕ್ಕೆ ಬರ್ತಾ ಇದ್ದಾನೆ ಮಿಲಿಂದ, ಹಾಗೆ ನಾಗಸೇನ ಕೂಡ ನೀವು ವಾದ ಮಾಡುವುದೇ ಆದರೆ ನೀವು ರಾಜರಾಗಿ ಮಾಡೋ ಹಾಗಿಲ್ಲ, ಪಂಡಿತನಾಗಿ ಮಾಡಬೇಕು. ಯಾಕೆಂದ್ರೆ ನಾಗಸೇನ ಒಬ್ಬ ಪಂಡಿತ, ಒಬ್ಬ ತಿಳಿದವನು. ಹಾಗಾಗಿ ಅವನು ತಾನು ಕೋಪಕ್ಕೆ ಒಳಗಾಗಲ್ಲ. ಯಾರು ಬರೀ ಆ, ಗೆಲ್ಲಬೇಕು ಸೋಲ್ಬೇಕು ಅಂತ ಕಿತ್ತಾಡ್ತಿರ್ತಾರೆ ಅವರು, ಎಲ್ಲಿ ನಾನು ಸೋತೋಗ್ಬಿಡ್ತೀನಿ ವಾದದಲ್ಲಿ ಅಂತ ಅವರು ಗೆಲ್ಲೋದಕ್ಕೆ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಅಥವಾ ನಾನೆಲ್ಲಿ ಸೋತೋಗ್ತೀನಿ ಅಂತ ಬೇಕಂತ ಅವನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಅವ್ನ ಮನಸ್ಸು ನೋಯಿಸೋದು ಅಥವಾ ಕುಚೇಷ್ಟೆ ಮಾಡೋದು,
ವಿತ್ತಂಡವಾದ ಮಾಡೋದು. ಈ ರೀತಿ ಮಾಡಿ ಕೋಪಕ್ಕೊಳಪಡಿಸಿ, ನೋಡಿ ಕೋಪ ಮಾಡ್ಕೋತೀರ ನಿಮ್ಗೆ ಜ್ಞಾನ ಇದೆ ಅಂತ ಮತ್ತವ್ರನ್ನ ಆ ಕೋಪ ಬರ್ಸಿ ಮತ್ತದ್ರಲ್ಲೇ ಸೋಲಿಸ್ಬಿಡೋದು. ಹೀಗೆ ಹಲವಾರು ಟ್ರಿಕ್‌ಗಳನ್ನ ಬಳಸ್ಕೊಂಡು ಬರೀ ಗೆಲ್ಲೋದು ಸೋಲೋದು ಕಡೆಗೆ ಗಮನ ಕೂಡ ಹಾಕಿದ್ರೆ, ಕೋಪ ಮಾಡ್ಕೊಳ್ಳೋಂಥ ವಾದ ನಮ್ಗೆ ಬೇಡ. ಯಾಕೆಂದ್ರೆ ವಾದ ಮಾಡುವುದು ವಿಚಾರ ವಿನಿಮಯಕ್ಕೆ. ಹಾಗಾಗಿ ಇಲ್ಲಿ ಬಂತೆ ಹೇಳ್ತಾ ಇದ್ದಾನೆ, ರಾಜನ ಹಾಗೆ ನೀವು ಶಾಸ್ತ್ರಾರ್ಥ ಮಾಡೋಹಾಗಿದ್ರೆ ನಾನು ಬರಲ್ಲ. ಪಂಡಿತನಾಗಿ ಶಾಸ್ತ್ರಾರ್ಥ ಮಾಡಬೇಕು. ಮತ್ತೆ ಯಾಕೆ ಅಂದ್ರೆ ಪಂಡಿತ ಕೋಪಗೊಳ್ಳೋದಿಲ್ಲ. ಯಾಕೆ ಅಂದ್ರೆ ಕೋಪ ಬರೋದು ನಾನು ಸೋಲ್ತಿದ್ದೀನಿ ಅನ್ನೋ ಭಯ ಬಂದಾಗ. ವಾದ ಇರೋದು ನಾವು ಸೋಲೋದು ಗೆಲ್ಲೋದಕ್ಕಲ್ಲ, ನಮ್ಮ ಪಾಂಡಿತ್ಯ ಪ್ರದರ್ಶನಕ್ಕಲ್ಲ. ಈ ದೇಶದಲ್ಲಿ 6 ದರ್ಶನಗಳಂತ ಪರಿಗಣಿಸಿದ್ರು. ಅದು ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ನ್ಯಾಯ, ವೈಶೇಷಿಕ ಮತ್ತೆ ಸಾಂಖ್ಯ, ಯೋಗ ಅಂತ 6 ದರ್ಶನಗಳು. ಅಂದ್ರೆ 6 ಸ್ಕೂಲ್‌ಗಳಲ್ಲಿ ನಾವು ಹೋಗಿ ನಾವು ಸತ್ಯವನ್ನ ಕಂಡ್ಕೊಳ್ಳೋಕೆ ಸಾಧ್ಯ. 6 ರೀತಿಯ ಶಾಖೆಗಳಲ್ಲಿದೆ. ಇದು ಬರೀ ಒಂದು ಧರ್ಮಕ್ಕೆ ಸೀಮಿತ ಅಂತಲ್ಲ. ಇಲ್ಲಿ ಹೆಸರುಗಳು ಬೇರೆ ಇದ್ರುವೆ. ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ ಅಂತ ಬಂದಾಗ ಬೇರೆ ಬೇರೆ ಧರ್ಮಗಳಲ್ಲೂ ಬಾಹ್ಯಾಚರಣೆಗೆ ಅಂತ ಒಂದು ವಿವರಿಸಕ್ಕಂತ ಗ್ರಂಥ ಇರುತ್ತೆ. ಒಳಗೆ ಇಣಿಕಿ ನೋಡೋದಕ್ಕೆ ಅಂತ ಒಂದು ಗ್ರಂಥ ಇರುತ್ತೆ. ಹಾಗೆ ಆ ಪ್ರತಿಯೊಂದು ಧರ್ಮದಲ್ಲೂ ತನ್ನದೊಂದು ಯೋಗ ಮಾರ್ಗ ಇರುತ್ತೆ. ಮತ್ತೆ ಒಂದು ಲಾಜಿಕಲ್ ಅಪ್ರೋಚ್ ಆಗೋಂಥ ಡಿವಿಷನ್ ಇರುತ್ತೆ. ಎಲ್ಲಾ ಧರ್ಮದಲ್ಲೂ ಈ 6 ರೀತಿಯ ಡಿವಿಷನ್ಸ್ ಇದ್ದೇ ಇರುತ್ತೆ. ಬರೀ ಒಂದ್ರಲ್ಲಿ ಮಾತ್ರ, ಒಂದು ಧರ್ಮದಲ್ಲಿ ಮಾತ್ರ ಇದೆ ಅಂತಲ್ಲ. ಎಲ್ಲಾ ಧರ್ಮದಲ್ಲೂ ನಮಗದು ಕಾಣಕ್ ಸಿಗುತ್ತೆ. ಕೆಲವೊಂದು ಅದಕ್ಕೆ ಅಂತ ಪ್ರತ್ಯೇಕವಾಗಿ ಗ್ರಂಥಗಳ ರಚನೆ ಆಗುತ್ತೆ. ಕೆಲವೊಂದು ಧರ್ಮಗಳಲ್ಲಿ ಅದಕ್ಕಿಂತ ಪ್ರತ್ಯೇಕವಾಗಿ ಗ್ರಂಥಗಳ ರಚನೆ ಆಗಿರಲ್ಲ. ಒಂದೇ ಗ್ರಂಥದಲ್ಲಿ ಎಲ್ಲವೂ ಸಿಗುವಂತ ಪರಿಪಾಠ ಕೂಡ ಇದೆ. ಇಲ್ಲಿ ಇಂತಹ 6 ದರ್ಶನಗಳಲ್ಲಿ ಇದು ಏನಂತ ಮತ್ತೊಂದನ್ನ ನೋಡೋಣ. ಷಡ್ದರ್ಶನ ಮತ್ತೆ 6 ಪ್ರಮಾಣಗಳಲ್ಲಿ ಪೂರ್ತಿ ಅದಕ್ಕೆ ಅಂತ ವಿವರಣೆಗೆ ಹೋಗೋಣ. ಈ 6 ರೀತಿಯ ಷಡ್ ದರ್ಶನಗಳಾದ್ರೆ, ಇನ್ನು 6 ರೀತಿಯ ಪ್ರಮಾಣಗಳಿದೆ. ಅದ್ಯಾವ್ದಂದ್ರೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಪಟ್ಟಿ, ಅನುಪಲಬ್ಧಿ, ಶಬ್ದ. ನಾವು ನ್ಯಾಯ ಫಿಲಾಸಫಿಗೆ ಬಂದ್ರೆ, ನ್ಯಾಯ ಸ್ಕೂಲ್ ಆಫ್ ಫಿಲಾಸಫಿಗೆ ಬಂದ್ರೆ ಅಲ್ಲಿ ಅನುಮಾನನ ಬರುತ್ತೆ. ಪ್ರತ್ಯಕ್ಷ ನಾವಾಗೆ ಕಾಣುವಂಥದ್ದು. ಇನ್ನು ಉಪಮಾನ ಅಂದ್ರೆ ಒಂದಕ್ಕೆ ಹೋಲಿಸಿ ಹೇಳೋದು. ಅಂದ್ರೆ ಹೇಗೆ ಅ ಒಂದೇ ಮಣ್ಣಿನಿಂದ ಹಲವು ಮಡಿಕೆಗಳಾಗತ್ತೆ ಅಂತ, ಹೇಗೆ ಒಬ್ಬ ಕುಂಬಾರ ಇಲ್ಲದೆ ಮಡಿಕೆ ಬರೋಕ್ ಸಾಧ್ಯ ಇಲ್ಲ. ಅದನ್ನೇ ಹೋಲಿಸಿ ಈ ಸೃಷ್ಟಿ ಇದೆ ಅಂದ್ರೆ ಸೃಷ್ಟಿಕರ್ತ ಇರ್ಲೇಬೇಕು. ಹೀಗೆ ನಮಗೆ ಕಾಣುವಂಥದ್ದನ್ನ ಹೋಲಿಸಿ ಹೋಲಿಸಿ ಪಾರಮಾರ್ಥವನ್ನ ಆ ನಮಗೆ ತಿಳಿಸುವಂತಹ ಪ್ರಯತ್ನ, ಅದು ಉಪಮಾನ. ಇನ್ನು ಅರ್ಥಪಟ್ಟಿದೆ ಒಂದು ಯಾವ್ದೋ ಒಂದು ಪದ ಇರುತ್ತೆ. ಉದಾಹರಣೆಗೆ ವಿಶ್ವ ಅನ್ನೋ ಪದ. ಈ ವಿಶ್ವ ಅನ್ನೋ ಪದ ಎಲ್ಲಿಂದ ಬಂತು? ಇದರ ನಿಷ್ಪತ್ತಿ ಏನು? ಆ ಪದ ಯಾವ ಧಾತುವಿಂದ ಬಂದಿದೆ? ಈ ರೀತಿಯ ಪದವನ್ನ ಗ್ರಾಮ್ಯಾಟಿಕಲ್ ಆಗಿ ಹುಡುಕಿಕೊಂಡು ಅದಕ್ಕೆ ಪ್ರಮಾಣಗಳನ್ನ ಹುಡುಕಿ ಉಪನಿಷತ್ತಿಂದನೋ ಅಥವಾ ಪುರಾಣಗಳಲ್ಲೋ, ವೇದಗಳಲ್ಲೋ, ಮತ್ತೊಂದು ಗುರುವಾಣಿಯಲ್ಲೋ ಹುಡುಕಿ ಈ ಪದ ಈ ಈ ಪದದ ಅರ್ಥ ಈ ರೀತಿ ಇದೆ. ಅದು ಹೀಗೆ ಉತ್ಪತ್ತಿಯಾಗಿದೆ ಅಂತ. ಉದಾಹರಣೆಗೆ ಈಗ ವಿಷ್ಣು ಸಹಸ್ರನಾಮ ತಗೊಳ್ಳೋಣ. ಅದರಲ್ಲಿ ಒಂದು ನೂರಾರು ಹೆಸರುಗಳು ಭಗವಂತನ್ ಬರುತ್ತೆ. ಅದಕ್ಕೆ ಮತ್ತೆ ಭಾಷ್ಯ ಬರೀತಾರೆ. ನಾರಾಯಣ, ಕಣಕಣದಲ್ಲೂ ಇರುವವರು ನಾರಾಯಣ. ಇದಕ್ಕೇನ್ ನಿಷ್ಪತ್ತಿ? ಇದು ಈ ರೀತಿ ಗ್ರಾಮ್ಯಾಟಿಕಲ್ ನಾವು ಈ ರೀತಿ ಬಿಡಿಸಿ ನೋಡ್ಬೋದು. ಮತ್ತದಕ್ಕೆ ವಿಷ್ಣು ಪುರಾಣದಲ್ಲೋ ಅಥವಾ ಚಾಂದೋಗ್ಯ ಉಪನಿಷತ್ತಲ್ಲೋ ಮತ್ತೊಂದಲ್ಲೋ ಇದಕ್ಕೆ ಪ್ರಮಾಣ ಇದೆ ಅಂತ ನಾವು ಅದನ್ನ ನೋಡಿ ಅದರ ಅರ್ಥವನ್ನು ತಿಳ್ಕೊಳ್ಳೋದು. ಇದು ನಿಷ್ಪತ್ತಿಯಾಗುವಂತಹ ರೀತಿ, ಅದು ಅರ್ಥಪಟ್ಟಿ. ಇನ್ನು ಅನುಪಲಬ್ಧಿ, ಯಾವುದು ವಿವೇಕಕ್ಕೆ ತರ್ಕಕ್ಕೆ ಸಿಗುತ್ತೋ ಅಲ್ಲಿವರೆಗೂ ಹೋಗಕ್ ಸಾಧ್ಯ. ತದನಂತರ ಅನುಭಾವಕ್ಕೆ ಅಂತ ಬಂದಾಗ ಎಲ್ರು ಕೊನೆಗೆ ಮೂಕರಾಗ್ಬಿಡ್ತಾರೆ. ಅದು ಅನುಪಲಬ್ಧಿ. ಅಲ್ಲಿ ನಾವು ಯೋಚನೆ ಮಾಡುವ ಅಲ್ಲಿ ನಮಗೆ ಅಲ್ಲಿ ಕಾಣುವುದು ಬೇರೆ, ಮತ್ತೆ ನಾವು ಅದನ್ನ ಹೇಳ್ಕೊಳ್ಳಕ್ಕೆ ಅಂತ ಹೋದಾಗ ಅಲ್ಲಿ ಆಗುವಂತಹ ವ್ಯತ್ಯಾಸಗಳು, ತೊಳಲಾಟಗಳು ಬೇರೆನೆ. ಅದನ್ನ ಕೊನೆಗೆ ಅದನ್ನ ಒಳಗಾಗುವ ಸತ್ಯ ದರ್ಶನದ ಅನುಭವ ಏನಿದೆ ಅದನ್ನ ಹೇಳೋದಕ್ಕಾಗದೆ ಸಿಹಿ ತಿಂದ ಮೂಗನಂತೆ ಸ್ಥಿತಿ ಅಂತ ಹೇಳ್ಬಿಡ್ತಾರೆ. ಇನ್ನು ಕೆಲವರು ಅದ್ ನಮ್ಗೆ ಗೊತ್ತಿಲ್ಲಪ್ಪ, ಅದನ್ನು ಹೇಗೆ ನಾವು ಬಾಯಲ್ಲಿ ಹೇಳ್ಬೇಕು ಗೊತ್ತಿಲ್ಲ, ಗುರು ಮಾರ್ಗದಲ್ಲಿ ನಡೀರಿ, ನೀವೇ ಅದನ್ನ ಕಂಡುಕೊಳ್ಳಿ ಅಂತ ಕೈ ಚೆಲ್ತಾರೆ. ಇನ್ನೊಂದು, ಅದನ್ನ ಗ್ರಹಿಸಕ್ಕೆ ಆಗಲ್ಲ ನನಗಿದ್ರೆ ಅಂತ ಇರಕ್ ಸಾಧ್ಯನೇ ಇಲ್ವಲ್ಲ, ಅದಕ್ಕೆ ಗೊಡವೆಗೆ ಹೋಗೋದೇ ಬೇಡ ಅಂತ ಅದನ್ನ ಚಾರ್ವಾಕರಾಗೋ ಮತ್ತೊಬ್ರು ಅಜೈವಿಕರಾಗೋ ನಿರೀಶ್ವರವಾದದ ಕಡೆಗೆ ಹೋಗ್ಬಿಡ್ತೀವಿ. ಇದು ಅನುಪಲಬ್ಧಿಯಿಂದ ಈ ಅನುಪಲಬ್ಧಿ 2 ರೀತಿನೂ ಆಗತ್ತೆ. ಮತ್ತೊಂದನ್ನ ಪೂರ್ತಿ ವಿವರವಾಗಿ ನೋಡೋಣ ಅದನ್ನ. ಹಾಗೆ ಇನ್ನು ಶಬ್ದ, ಗುರುವಾಣಿಯಿಂದ ನಾವು ಅದನ್ನ ತಿಳ್ಕೊಳ್ಳೋದು. ಗುರು ಮಾರ್ಗದಲ್ಲಿ ನಡೆದು ಗುರು ಹೇಳೋದನ್ನ ಕೇಳ್ತಾ ಕೇಳ್ತಾ ನಾವು ಪ್ರಮಾಣವನ್ನಾಗಿ ಬಳಸೋದು. ಇದರಲ್ಲಿ ತುಂಬಾ ಚೆನ್ನಾಗಿರೋದು ಪದ ಅಂದ್ರೆ ಅನುಮಾನ. ಇದು ನ್ಯಾಯ ಒಳಗಡೆನೆ ಬರುತ್ತೆ. ನ್ಯಾಯ ಅಂದ್ರೆ ಒಂದು ವಾದ ವಿವಾದ ಮಾಡ್ತಾ, ಚರ್ಚೆ ಮಾಡ್ತಾ ಮಾಡ್ತಾ ಸತ್ಯವನ್ನ ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು. ಅದರಲ್ಲಿ ಅನುಮಾನನು ತುಂಬಾ ಮುಖ್ಯ. ಈ ಅನುಮಾನ ಅಂತ ತಕ್ಷಣ ಏನ್ ಮಾಡ್ಕೋತೀವಿ, ಡೌಟ್ ಪಡ್ಬೇಕಾ ಅಂತ ನಾವು ಕೇಳ್ಕೊತೀವಿ. ಸಂಸ್ಕೃತದ ಪದಗಳು, ಆಗಿನ ಕಾಲದ ಪದಗಳದ್ದು ಅರ್ಥವೇ ಬೇರೆ, ನಾವೀಗ ಬಳಸಿರೋ ಅರ್ಥವೇ ಬೇರೆ. ಹಾಗಾಗಿ ಅನುಮಾನ ಅಂದ ತಕ್ಷಣ ನಾವು ಅದನ್ನ ಡೌಟ್ ಅನ್ಕೋತೀವಿ. ಆದ್ರೆ ನಿಜವಾಗ್ಲೂ ಅನುಮಾನದ ಅರ್ಥ ಏನಂದ್ರೆ ಅನು ಮತ್ತೆ ಮಾನ. ಅನು ಅಂದ್ರೆ ನಂತರ, ಮಾನ ಅಂದ್ರೆ ಜ್ಞಾನ. ನಂತರ ದೊರೆತ ಜ್ಞಾನ. ಯಾವ ನಂತರ ದೊರೆತ ಜ್ಞಾನ?
ಪ್ರಶ್ನೆ ಮಾಡಿಕೊಳ್ಳುತ್ತಾ, ಅದರಿಂದ ಉತ್ತರವನ್ನ ಪಡೆದುಕೊಳ್ಳುತ್ತಾ, ಮತ್ತೆ ಒಂದಷ್ಟು ಸಂದೇಹ ಬರುತ್ತೆ. ಅದನ್ನ ಮತ್ತೆ ಪ್ರಶ್ನೆಯಾಗಿ ಕೇಳಿ, ಮತ್ತೆ ಉತ್ತರವನ್ನ ಪಡೆಯುತ್ತಾ, ನಂತರ ಸಿಕ್ಕಿದ ಜ್ಞಾನ ಅನುಮಾನ. ಎಷ್ಟು ಸೊಗಸಾಗಿದೆ ನೋಡಿ ಅರ್ಥ. ಪ್ರಶ್ನೋತ್ತರದಿಂದ ಕೊನೆಯಲ್ಲಿ ಸಿಕ್ಕಿದ ಮಾನ ಇದೆಯಲ್ಲ, ಜ್ಞಾನ ಇದೆಯಲ್ಲ, ದಟ್ ಈಸ್ ಅನುಮಾನ. ನಂತರ ಸಿಕ್ಕಿದ ಜ್ಞಾನ ಅಂತ. ಇದಾಗ್ಬೇಕು ಅಂದ್ರೆ ನ್ಯಾಯದಲ್ಲಿ ಪ್ರಶ್ನೋತ್ತರಗಳು ನಡೆಯುತ್ತೆ. ಈ ರೀತಿಯದನ್ನೇ ಶಾಸ್ತ್ರಾರ್ಥ ಅಂತ ಇಲ್ಲಿ ಮಿಲಿಂದ ಮತ್ತು ನಾಗಸೇನ ಹೇಳ್ತಾ ಇದ್ದಾರೆ. ಈ ರೀತಿಯ ಅನುಮಾನವಾಗಿ ನಂತರದಲ್ಲಿ ಜ್ಞಾನ ಸಿಗಬೇಕು ಅಂದ್ರೆ ಇಲ್ಲಿ ನಾನು ಗೆದ್ದೆ, ನೀನ್ ಸೋತೆ, ನೀನೆಲ್ಲಿ ಗೆದ್ಬಿಡ್ತೀಯೋ, ನಾನು ಸೋತೋಗ್ಬಿಡ್ತೀನೋ, ನನಗೆ ಜಾಸ್ತಿ ಜ್ಞಾನ ಇರೋದು, ನಿನ್ ಜ್ಞಾನ ಇಲ್ಲ, ಇದು ಸರಿ, ನೀನ್ ಸರಿ ಇಲ್ಲ, ನೀನ್ ತಪ್ಪು, ಈ ರೀತಿ ಮಾಡುವುದರಿಂದ ಕೋಪ ಬರುತ್ತೆ, ಜಗಳ ಆಗತ್ತೆ, ವಿವಾದ ಆಗತ್ತೆ ಹೊರತು ವಾದದಿಂದ ವಿಚಾರ ವಿನಿಮಯ ಆಗಲ್ಲ. ಅದಕ್ಕೇನೆ ಅದಕ್ಕೆ ಮಿಲಿಂದ ಹೇಳ್ತಾ ಇದ್ದೇನೆ, ನೀನು ರಾಜನಾಗಿ ಬರೋದಾದ್ರೆ ನಾನು ಶಾಸ್ತ್ರಾರ್ಥ ಮಾಡಲ್ಲ. ಯಾಕೆಂದ್ರೆ ಬರೀ ಕೋಪ ಮಾಡ್ಕೊಳ್ಳೋದು ಮತ್ತೊಂದಾಗ್ಬಿಡುತ್ತೆ. ಪಂಡಿತನಾಗಿ ಮಾತ್ರ ನಾನು ನಿನ್ ಜೊತೆಗೆ ಶಾಸ್ತ್ರಾರ್ಥ ಮಾಡೋದಕ್ಕೆ ಒಪ್ಕೋತೀನಿ ಅಂತ. ಆಗ ಮಿಲಿಂದ ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಬಂತೆ, ರಾಜರು ಹೇಗೆ ಶಾಸ್ತ್ರಾರ್ಥ ಮಾಡುತ್ತಾರೆ? ಮಹಾರಾಜ, ರಾಜರ ಶಾಸ್ತ್ರಾರ್ಥದಲ್ಲಿ ಒಂದು ವೇಳೆ ಯಾರಾದರೂ ರಾಜನನ್ನು ಖಂಡಿಸಿದರೆ ಆ ಕ್ಷಣದಲ್ಲಿಯೇ ಅವನಿಗೆ ದಂಡನೆ ವಿಧಿಸಲಾಗುತ್ತದೆ. ಬಂತೆ, ನಾನು ಪಂಡಿತರಂತೆಯೇ ವಾದ ಮಾಡುತ್ತೇನೆ. ತಾವು ಒಬ್ಬ ಭಿಕ್ಕು, ಶ್ರಮಣ ಅಥವಾ ಉಪಾಸಕರೊಡನೆ ಶಾಸ್ತ್ರಾರ್ಥ ನಡೆಸುವಂತೆಯೇ ನನ್ನೊಡನೆ ವಾದ ಮಾಡಿರಿ. ಹೆದರುವ ಅಗತ್ಯವಿಲ್ಲ. ಇಲ್ಲಿ ನಾಗಸೇನಿಗೆ ಹೆದರೋ ಅಗತ್ಯ ಇಲ್ಲ ಅಂತ ಮಿಲಿಂದ ಹೇಳೋ ಅವಶ್ಯಕತೆ ಇಲ್ಲ. ನಿಜವಾದ ಜ್ಞಾನಿಗೆ ಭಯವೇ ಇರಲ್ಲ. ಇಲ್ಲಿ ಆ, ನಾಗಸೇನ ಭಯದಿಂದ ಅದನ್ನ ಕೇಳಿಲ್ಲ. ವಾದ ಹೇಗಿರಬೇಕು, ಹೇಗಿರಬಾರದು, ನೀ ರಾಜ ಅಂದ ತಕ್ಷಣ ಎಲ್ಲವರು ರಾಜನಾಗ ಸಾಧ್ಯ ಇಲ್ಲ. ಜ್ಞಾನ ಬೇಕು ಅಂದ್ರೆ ಆ ಪಟ್ಟವನ್ನ ಇಳಿದು ಬರಬೇಕು. ಅವ್ನು ರಾಜ ಆಗ್ಲಿ ಮತ್ತೊಬ್ಬ ಆಗ್ಲಿ, ನನ್ಗೆ 20 ವರ್ಷ ಅಧ್ಯಾತ್ಮದಲ್ಲಿದ್ದೀನಿ, ನಾನು 100 ಬುಕ್ಸ್ ಓದ್ಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತು, ಈ ರೀತಿಯು ನಮ್ ರೀತಿ ನಾವು ರಾಜರಾಗಿರ್ತೀವಿ. ಇಂತಹ ರಾಜನ ಬುದ್ಧಿಯಿಂದ ಕೆಳಗೆ ಬರಬೇಕು. ನಾವು ಅದನ್ನ ತುಂಬಾ ಮುಗ್ಧತೆಯಿಂದ, ಹೇಗೆ ಒಂದು ಈಗಿನ್ನು ಹುಟ್ಟಿರೋ ಮಗು ಹೊಸದಾಗಿ ಎಲ್ಲವನ್ನು ಪ್ರಪಂಚ ನೋಡ್ಬೇಕಾದ್ರೆ ಕಣ್ಣರಳಿಸಿಕೊಂಡು ನೋಡುತ್ತೆ, ಹಾಗೆ ಆ ರೀತಿ ಕಣ್ಣರಳಿಸಿಕೊಂಡು ನಾವು ಎಲ್ಲವನ್ನು ಗ್ರಹಿಸೋದಕ್ಕೆ ಶುರು ಮಾಡಬೇಕು. ಆಗ ನಮಗೆ ಅನುಮಾನ, ನಂತರ ನಮಗೆ ಜ್ಞಾನ ಸಿಗತ್ತೆ. ನಾವೇನ್ ಅನ್ಕೋತೀವಿ, ಯಾವ್ದನ್ನ ತಿಳ್ಕೊಂಡ ತಕ್ಷಣ ನಮ್ಗೆ ಜ್ಞಾನ ಸಿಕ್ತು ಅಂತ. ತಿಳಿದ ಬರೀ ಉತ್ತರ ಸಿಗತ್ತೆ, ಜ್ಞಾನ ಸಿಗಕ್ಕೆ ಸಾಧ್ಯ ಇಲ್ಲ. ಆ ಉತ್ತರ ನಮ್ಮಲ್ಲಿ ಮಂಥನವಾಗಬೇಕು. ಆಗ ನಮಗೆ ಜ್ಞಾನ ದಕ್ಕತ್ತೆ. ಒಳಗೆ ಜ್ಞಾನೋದಯ ಅದು ನಮ್ಮಲ್ಲಿ ಉದಯಿಸತ್ತೆ. ಜ್ಞಾನ ಸಂಪಾದನೆ ಮಾಡಕ್ಕಾಗಲ್ಲ, ಜ್ಞಾನಾರ್ಜನೆ ಮಾಡಕ್ಕಾಗಲ್ಲ. ನಾವು ಜ್ಞಾನ ಉದಯವಾಗುತ್ತೆ ನಮ್ಮಲ್ಲೇ. ಪ್ರಶ್ನೆ ಮತ್ತು ಉತ್ತರದ ಮಂಥನದಲ್ಲಿ ಆ ಚಕಮಕಿಯಾದಾಗ ತಾನಾಗಿ ಅದರಲ್ಲಿ ಆ ಚಕಮಕಿಯಿಂದ ಜ್ಞಾನಾಗ್ನಿ ಹುಟ್ಟತ್ತೆ ಹೊರತು ನಾವು ಜ್ಞಾನವನ್ನ ಸಂಪಾದನೆ ಮಾಡಕ್ಕಾಗಲ್ಲ. ಪ್ರಶ್ನೋತ್ತರದಿಂದ ಜ್ಞಾನವಷ್ಟೇ. ಹಾಗಾಗಿ ಅದನ್ನ ತಿಳಿಸೋದಕ್ಕೆ ನಾಗಸೇನ, ನೀ ರಾಜನ ಹಾಗೆ ನೀನು ಶಾಸ್ತ್ರಾರ್ಥ ಮಾಡೋದು ಬೇಡಪ್ಪ, ನೀನು ಪಂಡಿತನಾಗಿ ಮಾಡು ಅಂತ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಅಲ್ಲಿ ಮಿಲಿಂದ ಅದನ್ನ ಹೇಳ್ತಾ, ನಾನು ಪಂಡಿತನಾಗೆ ಮಾಡ್ತೀನಿ, ಹೆದರುವ ಅಗತ್ಯವಿಲ್ಲ ಅಂತ ಯಾಕೆ ಹೇಳ್ತೇನೆ ಅಂತಂದ್ರೆ, ಎಷ್ಟರ ಆತ ರಾಜ, ಸಾಮಾಜಿಕವಾಗಿ ಆತನ ಒಂದು ಜವಾಬ್ದಾರಿ ಇದೆ, ಹೆದರುವ ಅವಶ್ಯಕತೆ ಅಗತ್ಯ ಇಲ್ಲ ಅಂದರ್ಥ. ಬೇರೆ ಸುತ್ತಮುತ್ತ ಇರ್ತಾರಲ್ಲ ಸಭಿಕರು, ಜೊತೆಗಿರೋರು, ನಮ್ ರಾಜನೇ ಸೋಲಿಸ್ಬಿಟ್ಟದ, ಅವ್ರು ಟ್ರಿಗರ್ ಆಗ್ಬಿಟ್ರೆ, ಹಾಗಾಗಿ ನೀವ್ ಹೆದರೋ ಅವಶ್ಯಕತೆ ಇಲ್ಲ, ನಾನೂ ಕೋಪಗೊಳ್ಳಲ್ಲ, ಹಾಗಾಗಿ ನನ್ ಜೊತೆಗಿರೋದು ಕೋಪಗೊಳ್ಳಕ್ ಹೋಗಲ್ಲ. ಹಾಗೆ ನನ್ನಿಂದ ಮಾತ್ರ ಅಲ್ಲ, ಯಾರಂದ್ರೂ ಭಯ ಪಡಕ್ ಹೋಗ್ಬೇಡಿ ಅಂದ್ರೆ, ಇಡೀ ತನ್ನ ಆ ಒಂದು ಜೊತೆಗೆ ಸಂಗಡಿಗರು ಯಾರಿದ್ದಾರೆ, ಆ ಸಭೆಯಲ್ಲಿ ಯಾರು ಪಾಲ್ಗೊಂಡಿದ್ದಾರೆ, ಅವರೆಲ್ಲರ ಪರವಾಗಿಯೂ ಆತ ಅಲ್ಲಿ ಭರವಸೆ ನೀಡ್ತಾ ಇದ್ದಾನೆ. ಇಲ್ಲಿ ನಾನೊಬ್ನಲ್ಲಪ್ಪ, ಯಾರೂ ಕೋಪಗೊಳ್ಳಲ್ಲ. ಮಿಲಿಂದ ಇಲ್ಲಿ ನಾಗಸೇನನಿಗೆ, ಅಂದ್ರೆ ರಾಜ ಮಿಲಿಂದ ಭಿಕ್ಕು ನಾಗಸೇನನಿಗೆ ಆಶ್ವಾಸನೆ ನೀಡ್ತಾ ಇದ್ದೇನೆ. ನಾನು ಪಂಡಿತನಾಗಿ ನಾನು ವಾದ ಮಾಡ್ತೀನಿ, ನಾನು ರಾಜನಾಗಿ ವಾದ ಮಾಡಲ್ಲ, ನಾನು ಕೋಪಗೊಳ್ಳಲ್ಲ. ಇದು ಬರೀ ಮಿಲಿಂದ ಮತ್ತೆ ನಾಗಸೇನನಿಗೆ ಸೀಮಿತವಾದದ್ದಲ್ಲ. ಇದು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಯಾವ ತರ ವಾದ ಮಾಡ್ತಿದೀವಿ? ಯಾಕೆ ವಾದ ಮಾಡ್ತಿದೀವಿ? ನಿಜವಾಗ್ಲೂ ನಮ್ಗೆ ಜ್ಞಾನದ ದಾಹ ಇದೆಯಾ? ಅಥವಾ ನನಗೆ ಜ್ಞಾನ ತೋರ್ಸ್ಕೊಳ್ಳೋಕೋಸ್ಕರ ಹೋಗ್ತಿದ್ದೀನಾ? ನಿಜವಾಗ್ಲೂ ಆ ರೀತಿಯ ಮೊಂಡು ವಾದಗಳಿಂದ ಪ್ರಯೋಜನ ಇದೆಯಾ? ನನ್ನ ವಾದ ಎಷ್ಟು ಆರೋಗ್ಯಕರವಾಗಿದೆ? ಎಷ್ಟು ಅ ಅರ್ಥಪೂರ್ಣವಾಗಿದೆ? ಇದರಿಂದ ನಮ್ಮಿಬ್ಬರ ನಡುವಿನ ವೈಯಕ್ತಿಕ ಸಂಬಂಧ ಯಾವ ರೀತಿ ಅದು ಎಫೆಕ್ಟ್ ಆಗ್ತಾ ಇದೆ? ಇದು ತುಂಬಾ ನಾವು ಗಮನಿಸ್ಬೇಕು. ನಮ್ಮಲ್ಲಿ ಸೈದ್ಧಾಂತಿಕವಾಗಿ ಹಲವಾರು ಭಿನ್ನಾಭಿಪ್ರಾಯಗಳಿರಬಹುದು. ಆದರೆ ಅದನ್ನ ನಾವು ವ್ಯಕ್ತಿಗತ ಮಾಡ್ಬಿಡ್ತೀವಿ ಕೆಲವೊಂದ್ಸಲಿ. ಉದಾಹರಣೆಗೆ ಆ ನೂರಾರು ಕಾರಣಗಳಿಗೆ ನನಗೆ ನಟರಾಜ್ ಬೂದಾಳ್ ಅವರ ವ ಸೈದ್ಧಾಂತಿಕವಾಗಿ ನನಗೆ ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ. ವಿರೋಧ ಇಲ್ಲ. ಭಿನ್ನಾಭಿಪ್ರಾಯ ಇದೆ. ಹಾಗಂತ ಅವರು ಅನುವಾದ ಮಾಡುವ ಕೃತಿಗಳು
ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಅವ್ರದ್ದು ಸರಹಪಾದನನ್ನ ಕನ್ನಡಕ್ಕೆ ಅನುವಾದ ಮಾಡಿ ತಂದಿದ್ದಾರೆ. ನಾನು ತುಂಬಾ ಇಷ್ಟಪಟ್ಟು ಓದೋ ಪುಸ್ತಕ. ಹಲವಾರು ಜನಕ್ಕೆ ಅದನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಆದ್ರೆ ಅವ್ರದ್ದು ಕೆಲವೊಂದು ಧೋರಣೆಗಳು ಮತ್ತು ಅವರ ಸೈದ್ಧಾಂತಿಕ ವಿಚಾರಗಳಲ್ಲಿ ಅದರಲ್ಲೂ ಕೆಲವೊಂದಷ್ಟು ಅಂಶ ನನಗೆ ಭಿನ್ನಾಭಿಪ್ರಾಯ ಇದೆ. ನಾನದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಹಾಗಂತ ತಕ್ಷಣ ನಾನು ನಟರಾಜ್ ಬೂದಾಳ್ ಅವ್ರನ್ನೇ ದೂಷಿಸಕ್ಕೆ ಆಗಲ್ಲ. ಯಾಕೆ ನನಗೆ ಅವರು ಕೃತಿಗಳಿಂದ ಪರಿಚಯ, ಅವರ ಚಿಂತನೆಗಳಿಂದ ಪರಿಚಯ. ಅಲ್ಲಿಗೆ ಅದು ಸೀಮಿತವಾಗಬೇಕೇ ಹೊರತು, ಅವ್ರನ್ನ ವೈಯಕ್ತಿಕವಾಗಿ ದ್ವೇಷಿಸುವ ಅವಶ್ಯಕತೆಯೂ ಇಲ್ಲ. ಹಾಗಂತ ಸೈದ್ಧಾಂತಿಕವಾಗಿ ಇಷ್ಟ ಆದ ತಕ್ಷಣ ನಾನು ವೈಯಕ್ತಿಕವಾಗಿ ಪ್ರೀತಿಸುವ ಅವಶ್ಯಕತೆಯೂ ಇಲ್ಲ. ನನಗಲ್ಲಿ ವಿಚಾರ ವಿನಿಮಯ ಎಷ್ಟಾಯ್ತು, ಇವರಿಂದ ನಾನು ಎಷ್ಟು ಜ್ಞಾನವನ್ನ ಪಡೆದೆ, ಮತ್ತೆ ಅವರ ಸಾಹಿತ್ಯ ಕೃಷಿಯಲ್ಲಿ ನಾನು ಎಷ್ಟು ಗೌರವಿಸಬೇಕು, ಇದನ್ನ ನಾವು ತಿಳ್ಕೊಂಡಾಗ ನಮಗೆ ಒಂದು ಬೌಂಡರಿ ಸೆಟ್ ಮಾಡ್ತೀವಿ. ಆಗ ನಮಗೆ ತಾನಾಗೆ ಕೋಪ, ದ್ವೇಷ, ಒಬ್ಬರ ಬಗ್ಗೆ ಅಸೂಯೆ, ಕೀಳರಿಮೆ ಮೂಡೋದಿಲ್ಲ. ಬರೀ ವಿಚಾರ ವಿನಿಮಯವಷ್ಟೇ ಆಗುತ್ತೆ. ಆಗ ಪ್ರತಿಯೊಂದು ಸಂಬಂಧವು ಆರೋಗ್ಯಕರವಾಗಿರುತ್ತೆ. ನನಗೆ ಯಾವ್ದು ಬೇಡ ಅನ್ಸುತ್ತೋ ಅದು ಬೇಡ. ನನಗೆ ಯಾವ್ದು ಸರಿ ಅನ್ಸಲ್ಲ, ಅದು ಸರಿ ಅನ್ಸಲ್ಲ. ಅದನ್ನ ಇನ್ನೊಬ್ಬರಿಗೆ ನೋವು ಪಡಿಸದೆಯೇ, ಇನ್ನೊಬ್ಬರಿಗೆ ನಾವು ಟ್ರಿಗರ್ ಮಾಡದೇನೆ ನಮ್ಮ ಒಂದು ಸಿದ್ಧಾಂತವನ್ನು, ಅಭಿಪ್ರಾಯವನ್ನು, ನಮ್ಮ ಮತವನ್ನು, ನಿಲುವನ್ನು ನಾವು ವ್ಯಕ್ತಪಡಿಸಬಹುದು. ಆಗ ಒಂದು ಚರ್ಚೆ ಆರೋಗ್ಯಕರವಾಗಿರುತ್ತೆ. ಇಬ್ಬರ ನಡುವೆ ವಿಚಾರ ವಿನಿಮಯ ಆಗತ್ತೆ. ಈ ರೀತಿ ಆಗತ್ತೆ. ಮುಂದೆ ಒಂದು ಅದ್ಭುತವಾದ ಒಂದು ತಿರುವು ಪಡೆಯುತ್ತೆ ಮಿಲಿಂದ ಮತ್ತೆ ನಾಗಸೇನ ನಡುವೆ. ಅದು ಹೀಗಿದೆ. ಹಾಗಾದರೆ ಸರಿ. ಭಂತೆ, ನಾನು ಪ್ರಶ್ನೆ ಕೇಳುತ್ತೇನೆ. ಮಹಾರಾಜ ಕೇಳಿರಿ. ಭಂತೆ, ನಾನಾಗಲೇ ಕೇಳಿದೆ. ಮಹಾರಾಜ, ನಾನಾಗಲೇ ಉತ್ತರಿಸಿದೆ. ಭಂತೆ, ತಾವು ಯಾವ ಉತ್ತರ ಹೇಳಿದಿರಿ? ತಾವು ಏನನ್ನು ಕೇಳಿದಿರಿ? ಈ ರೀತಿಯ ಪ್ಯಾರಾಡಾಕ್ಸಿಕಲ್ ಆಗಿರುವಂಥದ್ದು ಅಥವಾ ಮುಂಡಿಗೆಯ ರೀತಿ ಇರುವಂಥದ್ದು ತುಂಬಾ ಸೋಜಿಗವಾಗಿರುತ್ತೆ. ತುಂಬಾ ಅ ಆಳವಾಗಿರುತ್ತೆ. ನೋಡೋದಕ್ಕೆ ಅದೇನಪ್ಪ ಇದು ಇಷ್ಟು ವಿಚಿತ್ರವಾಗಿದೆಯಲ್ಲ, ಪ್ರಶ್ನೋತ್ತರ ಅಂತ ಅನ್ನಿಸ್ಬೋದು. ಅವನೇನ್ ಕೇಳ್ದ? ಇವನೇನ್ ಹೇಳ್ದ? ಉತ್ತರ ಎಲ್ಲಿ ಕೊಟ್ಟ? ಪ್ರಶ್ನೆ ಆಗ್ಲೇ ಕೇಳಾಗಿದೆ ಅಂದ್ಬಿಟ್ಟ. ಬಟ್ ಏನ್ ಪ್ರಶ್ನೆ ಅಂತಾನು ಹೇಳಿಲ್ಲ. ಈ ವ್ಯಕ್ತಿ ಉತ್ತರ ಕೊಟ್ಟಿದ್ದೀನಿ ಅಂದ. ಅದು ಏನು ಉತ್ತರ ಕೊಟ್ಟೆ ಅಂತ ಈತನು ಹೇಳ್ತಾ ಇಲ್ಲ. ಹಾಗಾದ್ರೆ ಆ ಪ್ರಶ್ನೆ ಯಾವುದು? ಅಲ್ಲಿ ಮಿಲಿಂದ ಕೇಳಿದ ಪ್ರಶ್ನೆ ಯಾವುದು? ಬಂತೆ ಹೇಳಿದ ಉತ್ತರ ಯಾವುದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.